ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೋಡ್ತಾ ಇದ್ದೀರಾ ನೀವು? ಈ ಜಾಗ ಬಂದು 1 ಎಕರೆ 6 ಕುಂಟೆ ನೋಡಿ. ನಿಮಗೆ ಫುಲ್ ಸ್ಕ್ವೇರ್ ಆಗಿದೆ. ಈ ಜಾಗ ಬಂದು ಯಲಗೂರಿಗೆ ಬರೀ 2.5 ಕಿಲೋಮೀಟ್ರ್ ಆಗುತ್ತೆ. ಕನಕಪುರಕ್ಕೆ ಇಲ್ಲಿಂದ ಕರೆಕ್ಟಾಗಿ 30 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಊರ ಪಕ್ಕದ್ದೇ ಜಾಗ ಇದು ನೋಡಿ. ನಿಮಗೆ ಪ್ಯೂರ್ ಕೆಂಪು ಮಣ್ಣು ಇದು. ನಿಮಗೆ ಚನ್ನಪಟ್ಟಣ ಮತ್ತು ಯಲಗೂರು ರೋಡು ಬರೀ ಅರ್ಧ ಕಿಲೋಮೀಟ್ರು ಇಲ್ಲ ಈ ಜಾಗಕ್ಕೆ. ಈ ಜಾಗದಲ್ಲಿ ಒಂದು 30ರಿಂದ 40 ಬೇವಿನ ಮರಗಳು ಹಾಕಿದ್ದಾರೆ ಸುಮ್ಮನೆ. ನೋಡಿ, ಅದೇ ರೋಡು, ಅದು ಗಾಡಿ ಓಡಾಡ್ತಿದೆಯಲ್ಲ, ಅದೇ ಸ್ಟ್ರೈಟ್ ಹೈವೇ. ಅರ್ಧ ಕಿಲೋಮೀಟ್ರು ಇಲ್ಲ, ಇಲ್ಲಿಂದ ಒಂದು 200 ಅಡಿ ಏನೋ ಇದೆ ಅಷ್ಟೇ. ನೋಡಿ, ಅದೇ ಗಾಡಿ ಓಡಾಡ್ತಿದೆಯಲ್ಲ, ಅದೇ ಸ್ಟ್ರೈಟ್ ಹೈವೇ. ನಿಮಗೆ 4 ಕಡೆನೂ ಸ್ಕ್ವೇರ್ ಆಗಿ ಬರುತ್ತೆ ಜಾಗ ನೋಡಿ. ಹೀಗೆ ಮತ್ತು ಹೀಗೆ ಅಲ್ಲಿಂದ ಬಂದು ನಿಮ್ಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಊರಿಂದ ಅಲ್ಲಿದೆಯಲ್ಲ, ಊರಿಂದ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ನೋಡಿ, ಪ್ಯೂರ್ ಕೆಂಪು ಮಣ್ಣಿದು. ನೋಡಿ, ಅದೇ ಇಲ್ಲಿಂದ ಬರೀ 200 ಅಡಿ ಅಷ್ಟೇ ಇರೋದು. ನೋಡಿ, ಅದೇ ಸ್ಟ್ರೈಟ್ ಹೈವೇ. ಯಲಗೂರು ಮತ್ತು ಚನ್ನಪಟ್ಟಣ ರೋಡು ಇಲ್ಲಿಂದ ಬರೀ 200 ಅಡಿ ಅಷ್ಟೇ ಇರೋದು. ಮತ್ತು ನೋಡಿ, ನಿಮ್ಮ ಊರ ಪಕ್ಕದೇ ಜಾಗ ಇದಲ್ಲ. ಈ ಜಾಗದ ಬೆಲೆ ಬಂದು ಫರ್ ಗುಂಟೆ 2 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್, ಇದೆಲ್ಲ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ನೋಡಿ, ಅಕ್ಕಪಕ್ಕ ಎಲ್ಲ ಬೆಂಗಳೂರಲ್ಲಿ ಫೆನ್ಸ್ ಹಾಕೊಂಡಿದ್ದಾರೆ. ಊರ ಪಕ್ಕದ್ದೇ ಜಾಗ ಇದು. ನೀವು ಬೇಕಾದ್ರೆ ಬಸ್ ಇಳಿದ್ಬಿಟ್ಟು ಆರಾಮಾಗಿ ನೀವು ವಾಕಬಲ್ ಆಗಿ ವಾಕ್ ಮಾಡ್ಕೊಂಬರ್ಬೋದು. ಇಲ್ಲಿ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಈ ಜಾಗ. ನೋಡಿ, ಎಷ್ಟು ಕೆಂಪು ಮಣ್ಣು, ಪ್ಯೂರ್ ಕೆಂಪು ಮಣ್ಣಿದು. ನೋಡಿ, ಆ ಬಿಲ್ಡಿಂಗ್ ಇದೆಯಲ್ಲ, ಅದೇ ಸ್ಟೇಟ್ ಹೈವೇ. ನೋಡಿ, ಗಾಡಿ ಓಡಾಡ್ತಿದೆಯಲ್ಲ, ಅದೇ ಹೈವೇ ಅದು. ಅದು ನಿಮಗೆ ಚನ್ನಪಟ್ಟಣ ಯಲಗೂರು, ಇಲ್ಲಿಂದ 2.5 ಕಿಲೋಮೀಟ್ರು ಯಲಗೂರು. ಅಲ್ಲಿಂದ ಕನಕಪುರ ರೋಡ್ ಸಿಗುತ್ತೆ ನಿಮಗೆ. ಕನಕಪುರಕ್ಕೂ ಇಲ್ಲಿಂದ ಬರೀ 30 ಕಿಲೋಮೀಟ್ರು. ನೋಡಿ, ನಿಮಗೆ ಸ್ಕ್ವೇರ್ ಆಗಿ ಬರುತ್ತೆ. ಹಿಂಗೆ ಹೋಗಿ ಅಣ್ಣ ನಿಂತಿದ್ರಲ್ಲ, ಹಿಂಗೆ ಬಂದು ಫುಲ್ ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ. ನೋಡಿ, ಬಸ್ ಹೋಯ್ತು. ಬಸ್ ರೂಟ್ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವೀಡಿಯೋಸಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, 1 ಎಕರೆ 6 ಕುಂಟೆ ತೋರಿಸಿದ್ನಲ್ಲ. ನೋಡಿ, ನಿಮಗೆ ರೋಡು ಇಷ್ಟೇ ಹತ್ರ. ಇಲ್ಲಿಂದ ನೋಡಿ, ನಿಮಗೆ ಇದೇ ಸ್ಟ್ರೈಟ್ ಹೈವೇ. ಇಲ್ಲಿಂದ ನಿಮಗೆ ಹಿಂಗೆ ಬಂದರೆ ಬರೀ 250 ಅಡಿ ಆ ಜಾಗಕ್ಕೆ.
ನೋಡಿ ನಿಮಗಿದೆ ರೋಡು. ಹಿಂಗೆ ಬಂದರೆ ಜಸ್ಟ್ ಒಂದು 200 ಅಡಿನೂ ಆಗಲ್ಲ. ನೋಡಿ ಅಲ್ಲಿ ಫೆನ್ಸಿಂಗ್ ಹಾಕಿದಾರ. ನೋಡಿ ಆ ಫೆನ್ಸಿಂಗ್ ಪಕ್ಕದ ಜಾಗ ಹಾಗೆ ಇದಿದೆಯಲ್ಲ ನೋಡಿ, 1, 2, 3ನೇ ಜಾಗನೇ ಅದು. ನೋಡಿ ಇದು 1ನೇ ಜಾಗ, 2ನೇ ಜಾಗ, 3ನೇ ಜಾಗನೇ ಅದು. ನೋಡಿ ಅಲ್ಲಿ ಬೇವಿನ ಮರ ಇದೆಯಲ್ಲ, ಆ ಬೇವಿನ ಮರ ಇದೆಯಲ್ಲ ಅದೇ ಜಾಗ. ನೋಡಿ ತುಂಬಾನೇ ಹತ್ರ ಸ್ಟೇಟ್ ಹೈವೇಗೆ. ನೋಡಿ 1 ಮತ್ತು 2 ಮತ್ತು 3ನೇ ಜಾಗ. ನೋಡಿ ಊರ ಪಕ್ಕದ ಜಾಗ. ಇಲ್ಲಿಂದ ಬರೀ 100 ಅಡಿ ಇದೆ ಅಷ್ಟೇ ಟಾರ್ ರೋಡು. ನೀವು ಈಗೂ ಬರ್ಬೋದು ಬೇಕಾದ್ರೆ. ನೋಡಿ ಅದೇನು ಇದು ಬೇವಿನ ಮರಗಳಿದೆ ಅದೇ ಜಾಗ. 1 ಮತ್ತು 2, 3ನೇ ಜಾಗನೇ ಅದು. ನೋಡಿ ಅಲ್ಲಿ ಅವ್ರಿಗೆ ಈ ಮಣ್ಣು ಉತ್ತಿತ್ತಲ್ಲ, ಅವಲ್ಲೇ ತೋರಿಸಿದ್ನಲ್ಲ ನಾನು, ಉತ್ತಿರೋ ಪಕ್ಕದೇ ಜಾಗ. ನೋಡಿ ಇಲ್ಲೂ ನೀವು ಗಾಡಿ ತೊಗೊಂಡು ಇಲ್ಲಿ ಬೇಕಾದ್ರೆ ನಿಂತ್ಕೊಂಡು ಅಲ್ಲಿ ಆರಾಮಾಗಿ ಅಲ್ಕೋಬೋದು. ಅಲ್ಲೂ ರೋಡ್ ಇದೆ ಮತ್ತು ಇದು ರೋಡ್ ಇದೆ. ನೋಡಿ ಇದೇ ಮಾವಿನ ಮರದ್ದೇ ಜಾಗ, ಅದೇ ಜಾಗ ನಮಗೆಲ್ವಾ, ಅದೇ ಜಾಗ ನಮಗೆ. ನೋಡಿ 1, 2, 3 ಸರಿ ಬೇವಿನ ಮರ ಅದು. 3ನೇ ಜಾಗನೇ ಇದೆ ಅದು. ನೋಡಿ ಊರಿಗೆ ಇಷ್ಟು ಹತ್ರ ಇದೆ. ಇದೇ ನಾನು ಅಲ್ಲಿಂದ ವಿಡಿಯೋ ತೋರಿಸಿರೋದೇ ಟಾರ್ ರೋಡ್ ಅದು.